ನಟಿಗೆ ಕಿರುಕುಳ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದಲ್ಲಿ ಹಾಗಾದ್ರೆ ನಟಿ ನೀಡಿದಂತಹ ಆರೋಪ ಏನು, ದೂರು ಏನು, ಈ ಪ್ರಕರಣದಲ್ಲಿ ಇದೀಗ ಏನು ಟ್ವಿಸ್ಟ್ ಅನ್ನೋದನ್ನ ನೋಡ್ತಾ ಹೋಗೋಣ. ಉದ್ಯಮಿ ಅರವಿಂದ್ ರೆಡ್ಡಿಗೆ ಜಾಮೀನು ಸಿಕ್ಕಿದೆ ನಿನ್ನೆನೆ. ನಟಿಯ ವಿರುದ್ಧವೇ ಸಾಲು ಸಾಲು ಆರೋಪವನ್ನ ಇದೀಗ ಅರವಿಂದ್ ರೆಡ್ಡಿ ಮಾಡಿರೋದು. ಈ ನಟಿ ಯಾಕೆ ಇಲ್ಲಿ ದೂರನ್ನ ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ಇದೀಗ ಅರವಿಂದ್ ರೆಡ್ಡಿ ಹೇಳಿದ್ದಾರೆ. ಇನ್ನು ಪೊಲೀಸರ ಮುಂದೆ ಅರವಿಂದ್ ರೆಡ್ಡಿ ತಮ್ಮ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. 4 ವರ್ಷಗಳ ಹಿಂದೆನೆ ನಟಿಯ ಪರಿಚಯ ಆಗಿತ್ತು. ನನ್ನ ತಂದೆ ತೀರಿಕೊಂಡಾಗ ನಟಿ ಧೈರ್ಯವನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಪರಿಚಯ ಸ್ನೇಹ ಆಗತ್ತೆ. ಸ್ನೇಹ ಒಂದು ರೀತಿಯಲ್ಲಿ ಇನ್ನಷ್ಟು ಕ್ಲೋಸ್ನೆಸ್ಗೆ ಬರುತ್ತೆ. ಸೊ ನಟಿಯನ್ನೇ ಮದುವೆಯಾಗೋದಿಕ್ಕೂ ಕೂಡ ನಿರ್ಧಾರ ಮಾಡಿದ್ರಂತೆ ಅರವಿಂದ್ ರೆಡ್ಡಿ. ನಿಶ್ಚಿತಾರ್ಥ ಮದುವೆವರೆಗೂ ಕೂಡ ಈ ಸಂಬಂಧ ಬಂದಿತ್ತು. ನಟಿಗೆ 5 ಕೋಟಿ ಖರ್ಚು ಮಾಡಿದ್ರಂತೆ ಅರವಿಂದ್ ರೆಡ್ಡಿ. 1 ಕೋಟಿ ಮೌಲ್ಯದ ಕಾರು, ಸೈಟು, ಚಿನ್ನವನ್ನ ಕೂಡ ಕೊಡಿಸಿದ್ದೆ ಅಂತ ಹೇಳಿ ಅರವಿಂದ್ ರೆಡ್ಡಿ ಹೇಳಿದ್ದಾರೆ. ಸೊ ಅರವಿಂದ್ಗೆ ತಿಳಿಯದೆ ನಟಿ ವಿದೇಶಿ ಪ್ರವಾಸವನ್ನ ಕೂಡ ಕೈಗೊಂಡಿದ್ರು. ಈ ಟಿಕೆಟ್ ಅನ್ನ ನೋಡಿ ಅರವಿಂದ್ ರೆಡ್ಡಿ ಪ್ರಶ್ನೆಯನ್ನ ಮಾಡಿದ್ರಂತೆ, ಎಲ್ಲಿ ಹೋಗಿದ್ದೆ ಏನು ಅನ್ನುವಂಥದ್ದು. ಆ ಸಂದರ್ಭದಲ್ಲೇ ಈ ಒಂದು ಟಿಕೆಟ್ನ ವಿಚಾರದಿಂದನೇ ಇವರಿಬ್ಬರ ಸಂಬಂಧದಲ್ಲಿ ಬಿರುಕು ಬೀಳ್ತಾ ಹೋಯ್ತು. ಅರವಿಂದನ್ನ ಅವಾಯ್ಡ್ ಮಾಡ್ತಾ ಇದ್ರಂತೆ ಈ ನಟಿ. ಇದರಿಂದ ಇವರಿಬ್ಬರ ನಡುವೆ ಬ್ರೇಕಪ್ ಆಗಿತ್ತಂತೆ. ನಟಿಯ ವಿರುದ್ಧ ವಂಚನೆ ಕೇಸ್ ಹಾಕೋದಿಕ್ಕೂ ಕೂಡ ಅರವಿಂದ್ ರೆಡ್ಡಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಒಂದು ನಿರ್ಧಾರವನ್ನ ಮಾಡ್ತಾರೆ. ಅದು ಗೊತ್ತಾಗತ್ತೆ ನಟಿಗೆ. ಅಷ್ಟರಲ್ಲೇ ನಟಿಯೇ ದೂರು ಕೊಟ್ಟಿರೋದಾಗಿ ಇದೀಗ ಅರವಿಂದ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಕಾನೂನು ಹೋರಾಟ ಮಾಡ್ತೇನೆ ಅಂತ ಅರವಿಂದ್ ರೆಡ್ಡಿ ಹೇಳಿದ್ದಾರೆ. ಸೊ ಈ ಪ್ರಕರಣದಲ್ಲಿ ಇದೀಗ ನಟಿ ಏನ್ ದೂರನ್ನ ಕೊಟ್ಟಿದ್ರಲ್ಲ, ಈತ ನನಗೆ ಕಿರುಕುಳವನ್ನ ಕೊಡ್ತಾನೆ ಅನ್ನುವಂಥದ್ದು, ಆ ಒಂದು ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದಷ್ಟು ತಿರುವುಗಳು ಕಾಣಿಸ್ತಾ ಇದೆ. ಅರವಿಂದ್ ರೆಡ್ಡಿ ಮೇಲೆ ಮಾಡಿರುವಂತಹ ಒಂದು ಏನು ಆರೋಪ ಇದೆ, ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ್ ರೆಡ್ಡಿ ಹೇಳ್ತಾ ಇರುವಂತಹ ವರ್ಷನೇ ಇದೀಗ ಬೇರೆ ಆಗಿದೆ. ನಟಿ ಯಾವ ರೀತಿಯಾಗಿ ತನಗೆ ವಂಚನೆ ಮಾಡಿದ್ಲು ಅನ್ನೋದನ್ನ ಕೂಡ ಇದೀಗ ಪೊಲೀಸರ ಹೇಳಿಕೆಯ ಸಂದರ್ಭದಲ್ಲಿ ಆತ ಕೊಡ್ತಾ ಇದ್ದಾನೆ. ಜೊತೆಗೆ ನ್ಯೂಸ್ 18 ಜೊತೆಗೂ ಕೂಡ ಅರವಿಂದ್ ರೆಡ್ಡಿ ಮಾತನಾಡುವ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ. ಅಲಿಗೇಷನ್ ಏನಂದ್ರೆ, ನಾನು ಅವ್ರಿಗೆ ಫೋನ್ ಮಾಡಿ ತೊಂದರೆ ಮಾಡ್ತಾ ಇದ್ದೀನಂತೆ, ನಾನು ಅವ್ರಿಗೆ ಫೋನ್ ಮಾಡಿ ಕಿರುಕುಳ ಕೊಡ್ತಾ ಇದ್ದೀನಂತೆ ಅಂತ ಒಂದು ಅಲಿಗೇಷನ್ ಮಾಡಿದ್ದಾರೆ. ಅವರು ಯಾರು ಇವಾಗ ಒಂದು ಫ್ರೆಂಡ್ ಅಂತ ಇದ್ದಾರೆ, ಆ ಹುಡುಗನ ಮನೆಗೆ ಅವ್ರ ವೈಫ್ಗೆ ನಾನೇನೋ ಲೆಟರ್ಸು ಮತ್ತೆ ಪಿಕ್ಚರ್ಸು ಕಳಿಸಿದ್ದೀನಿ ಅಂತ ಒಂದು ಅಪವಾದನೆ ಮಾಡಿದ್ದಾರೆ. ಮಾರ್ಚ್ 28ನೇ ತಾರೀಕು ಇವ್ರು ಪರಿಚಯ ಆಗಿದ್ದು. ಆವತ್ತು ಪರಿಚಯ ಆಗಿದ್ದು ಅನಂತರ ನನಗೆ ಸ್ವಲ್ಪ ಹತ್ರ ಆದರು ಅವರು. ದುಬೈಗೆ ಸಾಯ್ಮಾಗೆ ಮತ್ತೆ ಮಸಾಯ್ ಮಾರಾಗೆ ಫೋಟೋಗ್ರಫಿ ಮಾಡೋಕ್ಕೆ, ಆಮೇಲೆ ತಾಂಜಾನಿಯಾಗೆ ಫೋಟೋಗ್ರಫಿ ಮಾಡೋಕ್ಕೆ ಹೋಗಬೇಕು ಅಂತ ನನ್ನನ್ನು ಕೇಳಿದಾಗ ನಾನು ಇವ್ರಿಗೆ ಎಲ್ಲ ಟ್ರಿಪ್ಸು ಸ್ಪಾನ್ಸರ್ ಮಾಡಿ ಕಳಿಸಿದ್ದೆ. ಪಾರ್ಟ್ನರ್ ಅಂತ ಹೇಳಿ ನಾನು ಅವ್ರಿಗೆ ಏನು ಮಾಡಬೇಕೋ ಮಾಡ್ತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ ಆಗಿ ತಾಂಜಾನಿಯಾಗೆ ಹೋಗಿ ಬರೋ ಅಷ್ಟೊತ್ತಿಗೆ ನನಗೆ ಆ ಹುಡುಗನ ಜೊತೆ ತುಂಬ ಕ್ಲೋಸ್ ಆಗಿ ಆ ಹುಡುಗನ ಜೊತೆ ತುಂಬ ರೆಗ್ಯುಲರ್ ಆಗಿ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ಬಂತು. ಅವರ ಸ್ವಂತ ಫ್ರೆಂಡ್ ಸರ್ಕಲಲ್ಲೇ ಈ ಮಾತು ನನಗೆ ಹೇಳಿದ್ದು. ಸೊ ಅದನ್ನು ನಾನು ಕ್ವೆಶ್ಚನ್ ಮಾಡಿದಾಗ ನಾನು ಐ ಡೋಂಟ್ ಥಿಂಕ್ ಐ ಆಮ್ ಆನ್ಸರಬಲ್ ಟು ಎನಿಬಡಿ ಅಂತ ಹೇಳಿ ಆವಾಗಿಂದ ಸ್ವಲ್ಪ ಡಿಸ್ಪ್ಯೂಟ್ ಸ್ಟಾರ್ಟ್ ಆಯಿತು. ಅವಳಿಗೊಂದು ಪಾರ್ಷೆ ಕಾರು, ಅವಳ ಡೇಟ್ ಆಫ್ ಬರ್ತಲ್ಲೇ ಗಾಡಿ ನಂಬರ್ ಸಹ ರಿಜಿಸ್ಟರ್ ಮಾಡಿ ಅವಳಿಗೋಸ್ಕರ ಅಂತೇಳಿ ದಿಲೀಪ್ ಚಾಬ್ರಿಯಾಗಿ ಕಳಿಸಿ ಅವಳಿಗೋಸ್ಕರ ಅಂತೇಳಿ ಕಂಪ್ಲೀಟ್ ಆಗಿ ಅದನ್ನು ಅವಳ ಹೆಸರಲ್ಲಿ ಕಸ್ಟಮೈಸ್ ಮಾಡಿಸಿ ತರಿಸಿದ್ದೆ. ನಾನು ನನ್ನ ಪ್ರೀತಿಯಿಂದ ಕೊಟ್ಟಿರೋದಂತೂ ನಿಜ. ಸಾಬೀತು ಮಾಡೋದಕ್ಕೆ ದಾಖಲಾತಿಗಳು ಏನು ಬೇಕೋ ಆ ದಾಖಲಾತಿಗಳನ್ನ ಪ್ರೊಡ್ಯೂಸ್ ಮಾಡ್ತೀನಿ. ಅವ್ರ ದಾಖಲಾತಿಗಳು ಅವರು ಪ್ರೊಡ್ಯೂಸ್ ಮಾಡಲಿ. ಆನಂತರ ಕಾನೂನು ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಆಫ್ ಆಕ್ಷನ್ ಅಂಡ್ ವಿಲ್ ಗೆಟ್ ಟು ನೋ ಅಬೌಟ್ ಇಟ್. ಅಲಿಗೇಷನ್ ಏನಂದ್ರೆ, ಅರವಿಂದ್ ರೆಡ್ಡಿ ವಿರುದ್ಧ ಸಂತ್ರಸ್ತೆ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ನಮ್ಮಿಬ್ಬರ ನಡುವೆ ರಿಲೇಶನ್ಶಿಪ್ ಇದ್ದಿದ್ದು ನಿಜ, ಆದ್ರೆ ಹೊಂದಾಣಿಕೆ ಸಮಸ್ಯೆಯಿಂದಾಗಿ ಬ್ರೇಕಪ್ ಆಯ್ತು ಅನ್ನುವಂತಹ ವಿಚಾರವನ್ನ ಸಂತ್ರಸ್ತೆ ಹೇಳಿದ್ದಾರೆ. ಯಾವಾಗ ನಮ್ಮ ಈ ಒಂದು ಇಬ್ಬರ ನಡುವಿನ ರಿಲೇಶನ್ಶಿಪ್ ಇತ್ತು, ಅದು ಬ್ರೇಕಪ್ ಆಗೋದಕ್ಕೆ ಏನ್ ಕಾರಣ ಅನ್ನೋದರ ಜೊತೆಗೇನೆ ಒಂದ್ ಕಡೆ ಹೊಂದಾಣಿಕೆ ಸಮಸ್ಯೆಯ ವಿಚಾರವನ್ನ ಕೂಡ ಹೇಳ್ತಾರೆ. ಜೊತೆಗೆ ಆಕೆ ಅನೇಕ ಆರೋಪಗಳನ್ನ ಅಲ್ಲಿ ಮಾಡಿದಾಳೆ. ಮಾರ್ಫಿಂಗ್ ವಿಚಾರವನ್ನ ಕೂಡ ಆಕೆ ಮಾಡಿದಾಳೆ ಅರವಿಂದ್ ರೆಡ್ಡಿ ವಿರುದ್ಧ. ಆಗಸ್ಟ್ ನಿಂದ ನನಗೆ ಅನಾಮಧೇಯ ಲೆಟರ್ಗಳು ಬರ್ತಾ ಇದ್ವು, ನನ್ನ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಬರೆದು ಲೆಟರ್ ಕಳುಹಿಸ್ತಾ ಇದ್ರು, ನಾನು ಎಲ್ಲಿ ಹೋದ್ರೂ ಕೂಡ ನನ್ನ ಟ್ರೇಸ್ ಮಾಡ್ತಾ ಇದ್ರು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೆಟ್ಟದಾಗಿ ಹಾಕ್ತಾ ಇದ್ರು, ಹೊರಗೆ ಹೋಗೋದಿಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ಇತ್ತು.
ನನಗೆ ಸಾಕಷ್ಟು ಆತಂಕ ಆಗ್ತಾ ಇತ್ತು, ಭಯ ಆಗ್ತಾ ಇತ್ತು, ಹೊರಗಡೆ ಹೋಗಬೇಕು ಅಂತ ಹೇಳಿದ್ರಿ ಅಂತ ಹೇಳಿ ನ್ಯೂಸ್ 18ಗೆ ದೂರುದಾರೆ ನಟಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು FIR ಆಗಿದೆ, ನೀವು ಒಂದು ದೂರು ಕೊಟ್ಟಿದ್ರೆ ಒಂದು ಹರಾಸ್ಮೆಂಟ್ ಅಂತ AVR ಅವ್ರೊಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ವಿಚಾರವಾಗಿ ಏನ್ ಹೇಳ್ತೀರಾ ಅಂತ ಮೇಡಮ್? ಸರ್ ಹೌದು, ನಾನು ಆಕ್ಚುಲಿ ಒಂದು 15 days ಬ್ಯಾಕ್ RR ನಗರ್ ಸ್ಟೇಷನ್ ಅಲ್ಲಿ ಮೂಲಕ ನಾನು ಪ್ರಕರಣ ಕೊಟ್ಟಿದ್ದೆ, FIR ಕೊಟ್ಟಿದ್ದೆ ಒಂದು ಹರಾಸ್ಮೆಂಟ್ ಮತ್ತೆ ಸ್ಟಾಕಿಂಗ್ ಕೇಸ್ ಮೇಲೆ. ಆಗಸ್ಟ್ ಇಂದ ತುಂಬಾ ಒಂದು ಅನಾನಿಮಸ್ ಲೆಟರ್ಸ್ ಬರ್ತಾ ಇತ್ತು ನನ್ನ ರಿಲೇಟಿವ್ಸ್ಗೆ, ನನ್ನ ಫ್ರೆಂಡ್ಸ್ ಮನೆಗೆ ಹಾಗೂ ನಮ್ಮ ಓನರ್ ಮನೆಗೆ. ಅದು ತುಂಬಾ ಅಶ್ಲೀಲವಾಗಿ, ತುಂಬಾ ಕೆಟ್ಟದಾಗಿ ನನ್ನ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಿ, ನನ್ನ ಫ್ರೆಂಡ್ಸ್ದು ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಿ ಲೆಟರ್ಸ್ಗಳೆಲ್ಲ ಹೋಗ್ತಾ ಇತ್ತು. ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು ಸತ್ಯ, ಬಟ್ ರಿಲೇಶನ್ಶಿಪ್ ಅಲ್ಲಿ ಇತ್ತು ಅಂದ್ರೆ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ಮೇಲೆ ಗೊತ್ತಾಗೋದು ಸರ್, ನೀವು ಒಬ್ರ ಜೊತೆ ಕಂಪ್ಯಾಟಿಬಲ್ ಆಗಿರ್ತೀರಾ, ಜೀವನ ಮಾಡ್ಬೋದಾ ಮುಂದಕ್ಕೆ ಇಲ್ವಾ. ಸೊ ಅದು ಆಗಲ್ಲ ಅಂತ ಗೊತ್ತಾದ್ಮೇಲೆ ವೆನ್ ಯು ಸೇ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದನ್ನ ಒಪ್ಕೊಂಡು ಬಿಟ್ಬಿಡ್ಬೇಕು. ಅಫ್ಕೋರ್ಸ್ ಬೇಜಾರಾಗುತ್ತೆ, ನಾನು ಬೇಜಾರು ಆಗಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಲೈಫಲ್ಲಿ ವೆಂಜನ್ಸ್ ಆಗಿ ತಗೊಂಡು, ಈಗೋಗಿ ತಗೊಂಡು, ರಿವೆಂಜ್ ತಗೊಂತೀನಿ, ಲೈಫ್ ಹಾಳು ಮಾಡ್ತೀನಿ ಒಬ್ರದ್ದು ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋದು ಎಷ್ಟ್ರ ಮಟ್ಟಿಗೆ ಸರಿ ಸರ್? ಹೆಸರುಗಳನ್ನ ತಗೋತಿದ್ರ ಮೇಡಮ್, ಉಲ್ಲೇಖ ಮಾಡ್ತಿದ್ರ? ಲೆಟರ್ ಬರ್ದಂತವ್ರು ಯಾರ? ಅದು ಆಕ್ಚುಲಿ ಬರ್ತಾ ಇದ್ದಿದ್ದು ಅನಾನಿಮಸ್ ಲೆಟರ್ ಸರ್, ಇನ್ನು ಹೆಸರು ಹಾಕಿ ಬರ್ತಾ ಇರ್ಲಿಲ್ಲ. ಯಾರೋ ಹೆಸರು ಬಿಟ್ಟು ಹೋಗ್ಬಿಡೋದು, ಪೋಸ್ಟ್ ಬಾಕ್ಸ್ ಅಲ್ಲಿ ಬಿಟ್ಟು ಹೋಗ್ಬಿಡೋದು, ಈ ತರ ಅನಾನಿಮಸ್ ಲೆಟರೇ ಬರ್ತಾ ಇದ್ದಿದ್ದು. ಪ್ರಿಂಟ್ ಮಾಡಿ ಕಳಿಸ್ತಾ ಇದ್ರು. ಸೊ ನಾನು FIR ಫೈಲ್ ಮಾಡಿದೆ, ಬಟ್ ಸಸ್ಪೆಕ್ಟ್ ಆಗಿನೇ ಫೈರ್ ಮಾಡಿ, ಬಿಕಾಸ್ ನನ್ಗೆ ಯಾವ್ದು ಗೊತ್ತಿರ್ಲಿಲ್ಲ ಅವರೇ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ನ ತಗೊಂಡು ನಾನು ಸಸ್ಪೆಕ್ಟ್ ಆಗಿ ಅವ್ರಿಗೆ ಇದು ಮಾಡಿದೆ ಸರ್, FIR ಮಾಡಿದೆ. ಆ್ಯಂಡ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿ ನನ್ಗೆ ಇವತ್ತು ಗೊತ್ತಾಯ್ತು ದಟ್ ಅವ್ರನ್ನ ಏರ್ಪೋರ್ಟ್ ಇಂದ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಲಾಸ್ಟ್ ಇಯರೇ ಇದನ್ನ ನಾನು ಅದೇ ಅನ್ಕೊಂತ, ಲಾಸ್ಟ್ ಇಯರ್ ತುಂಬಾ ಭಯದಲ್ಲಿ ಅಥವಾ ಎಲ್ಲಿ ಏನಾಗುತ್ತೋ ಅನ್ನೋ ಭಯದಲ್ಲಿ ನಾನು ಆಕ್ಚುಲಿ ಇದನ್ನ ಅಷ್ಟು ಮುಂದಕ್ಕೆ ಸೀರಿಯಸ್ ಆಗಿ ತಗೊಂಡೋಗಿರ್ಲಿಲ್ಲ. ಅಂದ್ರೆ ಬಿಕಾಸ್ ನನಗೆ ತುಂಬಾ ಸ್ಕೆಪ್ಟಿಕಲ್ ಆಗಿದೆ, ಇದು ಎಲ್ಲಿ ಹೋಗುತ್ತೋ ಏನ್ ಮಾಡುತ್ತೋ ಅಂತ. ಬಿಕಾಸ್ ಅವನು ಆಕ್ಚುಲಿ ತುಂಬಾ ಅಂದ್ರೆ ಅವನ ಹತ್ರ ದುಡ್ಡೆಲ್ಲ ಇದೆ, ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದೆ, ಆ್ಯಂಡ್ ನನಗೆ ಆ ರೀತಿ ಯಾವುದೂ ಥರ ಇಲ್ಲ. ಸೊ ನನ್ಗೆ ಏನಾಗುತ್ತೋ, ಅಕಸ್ಮಾತ್ ನಾಳೆ ಏನಾದರೂ ಇವತ್ತಿಗೂ ನಾನು FIR ಕೊಟ್ಟು ಕಸ್ಟಡಿಗೆ ತೊಗೊಂಡೋಗಿದ್ದಾರೆ ಅಂತ ಹೇಳಿ ನಮ್ಮ ಅಪ್ಪ ಹಂಗೆ ಮಾತಾಡಿದಾಗ ನಮ್ಮ ತಲೆಯಲ್ಲಿ ಫಸ್ಟ್ ಕ್ವೆಶನ್ ಬಂದಿದ್ದು, ಆಚೆ ಬಂದಾದ್ಮೇಲೆ ಏನು ಮಾಡಬಹುದು ಅಂತ ಹೇಳ್ಬಿಟ್ಟು. ಆಲ್ ರೈಟ್ ಪೀಪಲ್ ಹ್ಯಾವ್ ಹೆಲ್ಪ್ ಮೀ, ಪೊಲೀಸ್ ಅವರಾಗಲಿ ಎಲ್ಲರೂ. ಸೊ ಐ ರಿಯಲಿ ಹೋಪ್ ಇದು ಅಂದರೆ ಪ್ರಾಪರ್ ಆಗಿ ಎಂಡ್ ಆಗಲಿ ಅಂತ ಹೇಳ್ಬಿಟ್ಟು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ನಟಿ ಅನೇಕ ಆರೋಪಗಳನ್ನು ಮಾಡಿ ದೂರನ್ನ ಸಲ್ಲಿಸಿದ್ಲು. ಏರ್ಪೋರ್ಟ್ನಿಂದಾನೆ ಅರವಿಂದ್ ರೆಡ್ಡಿಯನ್ನ ಅರೆಸ್ಟ್ ಕೂಡ ಮಾಡಲಾಗುತ್ತೆ, ಜಾಮೀನು ಕೂಡ ಸಿಕ್ಕಿದೆ. ಇದೀಗ ನಟಿಯ ಒಂದು ವರ್ಷನ್ ಆದ್ರೆ ಮತ್ತೊಂದು ಕಡೆ ಅರವಿಂದ್ ರೆಡ್ಡಿಯ ವರ್ಷನೇ ಬೇರೆ ಆಗಿದೆ. ಸೊ ಇವರಿಬ್ಬರ ನಡುವೆ ಬ್ರೇಕಪ್ ಆಗಿದ್ದು ಯಾವಾಗ, ಆ ಒಂದು ಟಿಕೆಟ್ನ ಕತೆ ಏನು, ಜೊತೆಗೆ ಇದೀಗ ಈ ವಿಚಾರದಲ್ಲಿ ಯಾವ ರೀತಿಗೆ ತನಿಖೆ ನಡೀತಾ ಇದೆ, ಯಾರ ಸತ್ಯಾಸತ್ಯತೆಗಳು ಇದೀಗ ಬಯಲಾಗ್ತಾ ಇದೆ? ನವಿತಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಕೂಡ ಸಿಗ್ತಾ ಇರೋದು. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ನೀವು ನಟಿ ಕೊಟ್ಟಂತ ದೂರೇನಿದೆ, ಆ ಒಂದು ದೂರಿನ ಮೇಲೆ FIR ಅನ್ನು ದಾಖಲು ಮಾಡಿ ಪೊಲೀಸರು ಅರವಿಂದ್ ರೆಡ್ಡಿಯನ್ನು ಕೂಡ ಅರೆಸ್ಟ್ ಮಾಡಿದ್ರು. ಮತ್ತೆ ನಿನ್ನೆ ಸಂಜೆ ಆತನಿಗೆ ಕೋರ್ಟ್ ಜಾಮೀನನ್ನು ಕೂಡ ಮಂಜೂರು ಮಾಡಿತ್ತು. ಆ ಬಳಿಕ ಈಗ ಅರವಿಂದ್ ರೆಡ್ಡಿ ಕೂಡ ಇದ್ರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು. ಇದರಲ್ಲಿ ನಟಿಯ ಪಾತ್ರ ಏನಿದೆ, ಮತ್ತೆ ಇದ್ರ ಬಗ್ಗೆ ಒಂದು ಅವರಿಬ್ಬರ ನಡುವೆ ಒಂದು ಬ್ರೇಕಪ್ ಆಗೋದಕ್ಕೆ ಕಾರಣ ಏನು ಅನ್ನೋ ಒಂದು ವಿಚಾರವನ್ನು ಕೂಡ ಈಗ ಅವರು ಬಿಚ್ಚಿಟ್ಟಿರೋದು. ಏನು ವಿದೇಶ ಪ್ರಯಾಣದ ಒಂದು ಟಿಕೆಟ್ ಏನಿದೆ, ಆ ಒಂದು ಟಿಕೆಟ್ ಇಂದ ಒಂದು ಸ್ವಲ್ಪ ಇಬ್ಬರ ನಡುವೆ ಒಂದು ಬ್ರೇಕಪ್ ಆಗೋದಕ್ಕೆ ಒಂದು ಮೂಲ ಕಾರಣ ಅಲ್ಲಿ ಉಟ್ಕೊಂಡು ಬರುತ್ತೆ. ಏನು ಆ ನಟಿ ಏನಿದ್ರೆ ಅವರು ಫೋಟೋ ಶೂಟ್ ಸಲುವಾಗಿ ಒಂದು ವಿದೇಶಕ್ಕೆ ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಯುವಕನ ಜೊತೆ ಒಂದು ಕ್ಲೋಸ್ ಆಗಿ ಮೂವ್ ಮಾಡಿದ್ರು. ಆ ಒಂದು ವಿಚಾರ ಸಲುವಾಗಿ ನಾನು ಆ ಟಿಕೆಟ್ ಅನ್ನ ಪ್ರಶ್ನೆ ಮಾಡಿ ಯಾರ ಜೊತೆ ಒಂದು ಪ್ರಯಾಣ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ ಈ ಒಂದು ವಿಚಾರದ ಬಗ್ಗೆ ಅನಗತ್ಯ ಚರ್ಚೆ ಬೇಡ ಅಂತೇಳಿ ತನ್ನನ್ನು ಅವಾಯ್ಡ್ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ರು ಅನ್ನೋ ಒಂದು ವಿಚಾರವನ್ನು ಕೂಡ ಏನು ಹೇಳಿರೋದು. ಮತ್ತೆ ಇದೇ ಸಂದರ್ಭದಲ್ಲಿ ಫೋನ್ ಮಾಡಿದಾಗ ಫೋನ್ ಅನ್ನು ಕೂಡ ಅವಾಯ್ಡ್ ಮಾಡ್ತಾ ಇದ್ರು, ಮಾತಾಡೋಕ್ಕೂ ಸಿಗ್ತಾ ಇರಲಿಲ್ಲ ಅಂತೇಳಿ ಏನು ಕೆಲವು ಆರೋಪಗಳನ್ನ ಮಾಡಿದ್ರೆ. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದಿನಿಂದ ನಾನು ಕೂಡ ಆಕೆಯಿಂದ ದೂರ ಇರೋದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ, ಆದ್ರೆ ಆಕೆ ಕಾನೂನು ರೀತಿಯ ಒಂದು ಹೋರಾಟಕ್ಕೆ ಮುಂದಾದ ಸಂದರ್ಭದಲ್ಲಿ ನಾನು ಕೂಡ ಈಗ ಫೈಟ್ ಮಾಡುವಂತ ಅನಿವಾರ್ಯ ಕೂಡ ಎದುರಾಗ್ತಾ ಇದೆ ಅಂತ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾ ಇರೋದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಅರವಿಂದ್ ರೆಡ್ಡಿ ಮೇಲೆ FIR ಕೂಡ ಮಾಡಿದರೆ, ಮತ್ತೆ ಆತ ಕೂಡ ತಾನು ಕಾರು ಮತ್ತೆ ಒಂದು ಮನೆಯನ್ನು ಕೂಡ ಕೊಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಂತ ಹೇಳಿ ಕೂಡ ಏನು ಮಾಹಿತಿಯನ್ನು ಕೊಟ್ಟಿರೋದು. ಕಾರು ಏನ್ ಕೊಟ್ಟಿದ್ದಾರೆ, ಈಗ ಆ ಕಾರು ಈಗ ವಾಪಸ್ ಅರವಿಂದ್ ರೆಡ್ಡಿ ಬಳಿನೇ ಇದೆ. ಮತ್ತೆ ಮನೆಗೆ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಕೂಡ ಈಗಾಗಲೇ ಅದನ್ನು ಪರಿಶೀಲನೆ ಮಾಡ್ತೀನಿ, ಯಾವ ರೀತಿ ಏನು ಅದನ್ನು ವಾಪಸ್ ಪಡೆಯುವಂತದ ಮತ್ತೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆ ಮಾಡೋದಾಗಿ ಕೂಡ ಹೇಳ್ಕೊಂಡಿದ್ದಾರೆ. ಆದ್ರಿಂದ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆ ಕೊಟ್ಟ ದೂರಿನ ಮೇಲೆ ಮುಂದೆ ಕಾನೂನು ಹೋರಾಟವನ್ನು ಕೂಡ ಮಾಡ್ತೀನಿ. ಅಂದ್ರೆ ಹೊಸದಾಗಿ ದೂರು ಕೊಡದೇ ಇದ್ರು ಕೂಡ ಈಗ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಕೂಡ ನಾನು ಕಾನೂನು ಫೈಟ್ ಮಾಡ್ತೀನಿ, ಅದರಲ್ಲೇ ಆಕೆಗೆ ಬುದ್ಧಿ ಕಲಿಸುವಂತ ಕೆಲಸವನ್ನು ಕೂಡ ಮಾಡ್ತೀನಿ ಅಂತೇಳಿ ಈಗ ಅರವಿಂದ್ ರೆಡ್ಡಿ ಅವರೊಂದು ಪ್ರತಿಕ್ರಿಯೆ ಕೊಡ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.